ಓಕೆ, ಸೊಪ್ಪಲ್ಲಿ ಅಷ್ಟೊಂದು ಇದಾಗಿ ಕಾಣಿಸೋದಿಲ್ಲ. ಸ್ಟೆಪ್ಗಳು ತುಂಬಾ ಚೆನ್ನಾಗಿ ಹಿಡಿದಿದೆ. ಓಕೆನಾ, ಈಗ ಒಂದು ನಿಮಗೆ ಖುಷಿ ಇದೆಯಾ ಸರ್ ಈ ಒಂದು ಬೆಳೆ? ಸಂತೋಷ ಇದೆ. ಓಕೆ, ಯಾಕಂದ್ರೆ ನಾವು ಕಷ್ಟಪಟ್ಟು ಮಾಡಿದ್ದಕ್ಕೆ ಸಾಲ ಸೋಲನೆ ಮಾಡಿರೋದು. ಬಡ್ಡಿ ಕೂಡ ತಗೊಂತೀವಿ ನಾವು ದುಡ್ಡು. 3 ರೂಪಾಯಿ 2 ರೂಪಾಯಿ ಬಡ್ಡಿಗೆ ತಗೊಂಡಿದ್ದೀವಿ. ತಗೊಂಡು ನನ್ಗೆ ಬರೋ ಸಂಬಳ ಸ್ವಲ್ಪ ಸಂಬಳದಲ್ಲಿ ಮಕ್ಕಳು ಸಾಕೊಂಡು ಸಂಸಾರ ನೋಡ್ಕೊಂಡು ಇದಕ್ಕೂ ನಮ್ಮ ಚಾನಲ್ ವೀಕ್ಷಕರಿಗೆಲ್ಲ ಇವತ್ತು ನೋಡೋಣ ಅದ್ಭುತವಾದ ಕೃಷಿಯ ವಿಡಿಯೋ ಅಂತಲೇ ಹೇಳ್ಬೋದು. ಕಾರಣ ಏನಂದರೆ ಏಪ್ರಿಲ್ ತಿಂಗಳಲ್ಲಿ ಇದ್ದೀವಿ. ಸದ್ಯದ ಮಟ್ಟಿಗೆ ಟೊಮೊಟೊ ಕೃಷಿಕರಿಗೆ ಒಳ್ಳೆಯ ಸುದ್ದಿ ಅಂತಲೇ ಹೇಳ್ಬೋದು. ಪ್ರಾರಂಭಿಕ ಹಂತದಲ್ಲಿ ರೇಟುಗಳು ಸ್ಟಾರ್ಟ್ ಆಗಿದೆ. ಈ ಟ್ರೆಂಡ್ ಯಾವ ರೀತಿ ಮುಂದುವರಿಯುತ್ತೆ ಏನೋ ಗೊತ್ತಿಲ್ಲ. ಇಲ್ಲಿ ಅಂಬರೀಷ ಬೇಸಿಗೆನಲ್ಲಿ ಅದ್ಭುತವಾದ ಕೃಷಿ ಮಾಡಿದ್ದಾರೆ. ಅವ್ರ ಜೊತೆ ಮತ್ತಷ್ಟು ಮಾಹಿತಿಗಳನ್ನ ನಮ್ಮ ವೀಕ್ಷಕರಿಗೋಸ್ಕರ. ಬೆಳೆನ ಈ ರೀತಿ ಕಾಪಾಡ್ಕೊಳ್ಳೋದಕ್ಕೆ ಏನೆಲ್ಲ ಒಂದು ಪ್ರಿಕಾಷನ್ಸ್ ತಗೊಂಡಿರ್ತಾರೆ, ಒಟ್ಟಾರೆ ಮಾಹಿತಿ ರೈತರ ಕಡೆಯಿಂದ. ಸರ್ ನಮಸ್ತೆ. ನಮಸ್ಕಾರ ಸರ್. ಲಾಸ್ಟ್ ಇಯರ್ ನೀವು ನಾನು ಆಲ್ರೆಡಿ ಹೇಳ್ದಂಗೆ ಜೈ ಹೋ ಬಗ್ಗೆ ಹೇಳಿದ್ರೆ, ಈ ವರ್ಷ ಬಂದು ನಾಟಿ ಟೊಮೊಟೊ ಬಿಟ್ಟು ಸೀಡ್ ಬೆಳೆದಿದ್ದೀರಾ. ಸೊ ಏನ್ ಸರ್ಕಾರ ಸೀಡ್ ಬೆಳೆ ಕಾರಣ ಏನಂದ್ರೆ ನಮ್ ಬ್ರದರ್ ಒಬ್ರು KBಯಲ್ಲಿ ಉಮೇಶ್ ಅಂತ ಇದ್ದಾರೆ. ಅವರು ಈ ನಮ್ಮ ಸ್ನೇಹಿತರು ಮಂಜಣ್ಣವರು ಇಲ್ಲ ಯಾವಾಗೂ ನೀವು ನಾಟಿನೇ ಬೆಳೆಯೋದ್ ಬೇಡ, ಸೀಡ್ ಒಂದ್ಸರಿ ಟ್ರೈ ಮಾಡ್ರಿ ಅಂದ್ರು. ನಾವು ಸೀಡ್ ಹಿಂದೆ ಬೆಳೆದಿದ್ರಿ. ಅದು ಇಷ್ಟೊಂದು ಮಟ್ಟದ ಬೆಳೆ ಆಗಿರಲ್ಲ. ನಂದು ಉಮೇಶ್ ಅವ್ರದೇ ನೀರು ಅಪ್ಪನು ನಾನು ಟ್ಯಾಂಕರ್ ಅಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡಿದೆ, ನೀರುಗಳು ಸಾಲದಿರ್ ಬರ್ತದೆ ಅಂತೇಳಿ. ಇಲ್ಲ ನಮ್ಮ ಜಮೀನ್ ಟ್ಯಾಂಕರ್ ಬರ್ಕೊಡುದು, ನಂದು 1 ಎಕರೆ ಕಮ್ಮಿ ಆದ್ರೂ ಪರವಾಗಿಲ್ಲ, ನೀನು ಮಾಡು ಅಂತೇಳಿ ನನ್ನ ತಮ್ಮನ ನೀರು ಬಿಟ್ಟ. ಈ ಭೂಮಿ ಬಂದು ನಮ್ಮ ಮಾವನವ್ರದ್ದು, ಇದು ನಮ್ ಸ್ವಂತ ಅಲ್ಲ, ಗುತ್ತಿಗೆಗೆ ಮಾಡ್ತಾ ಇದ್ದೀರಿ. ನನಗಿಂತೂ ಹೆಚ್ಚಾಗಿ ನಮ್ಮ ಹೆಂಗಸರು ಪಾಪ 24 ಗಂಟೆ ಕೆಲಸ ಮಾಡ್ತಾರೆ. ನಾನು ಪ್ರೈವೇಟ್ ಸ್ಕೂಲಲ್ಲಿ ಟೀಚರು. ಕೆಲಸ ಮಾಡ್ಕೊಂಡು ನಾನು ಏನೋ ಒಂದು ಸ್ವಲ್ಪ ಸಪೋರ್ಟ್, ಒಂದು 5% 10% ಇದಕ್ಕೆ ಸಪೋರ್ಟ್ ಮಾಡ್ತೀನಿ ಅಷ್ಟೇ. ಓಕೆ, ನೀವು ಬಂದು ಮೇಲ್ವಿಚಾರಣೆ ಎಲ್ಲ ನೀವು ನೋಡ್ಕೋತೀರಾ. ಉಳ್ದಂಗೆ ಹಾರ್ಡ್ ವರ್ಕ್ ಎಲ್ಲ ಬಂದು ನಿಮ್ಮ ಗೂಟ ಪಾಠ ಹಾಕೋವಾಗ ಒಂದಿನ ಭಾನುವಾರ ಅಥವಾ ರಜಾ ಇರುವಾಗ ಹಾಕಂತೀವಿ. ಇನ್ನು ಉಳ್ದಂಗೆ ನಮ್ಮ ಮಗನೊಬ್ಬನಿದ್ದಾನೆ, ಅವನು ಸ್ವಲ್ಪ ಸಪೋರ್ಟ್ ಮಾಡ್ತಾನೆ. ಇನ್ನು ಉಳ್ದಿದ್ದೆಲ್ಲ ನಮ್ಮ ಹೆಂಗಸರಿದೆ. ಓಕೆನಾ, ಇದೆಲ್ಲ ಒಂದು ವಿಚಾರ ಆಯ್ತು. ಈಗ ಬಂದು ನನ್ನ ಹಿಂದಿನ ವಿಡಿಯೋ ನೋಡಿರೋರಿಗೆ ನಿಮ್ ಪರಿಚಯ ಇರ್ತದೆ. ಸೊ ಹೊಸದಾಗಿ ಯಾರಾದ್ರೂ ಈ ವಿಡಿಯೋ ನೋಡ್ತಾ ಇದ್ರೆ ನಿಮ್ಮ ಹೆಸರು ಮತ್ತೆ ನಿಮ್ ಪರಿಚಯ ಮಾಡ್ಕೊಡಿ. ನನ್ನ ಹೆಸರು ಶಾಂತಕುಮಾರ್ ಅಂತ, ನಾನು ದಿನ್ಯಾರವಳ್ಳಿ. ನಮ್ಮ ಮಿಸ್ಸಸ್ ಶಾರದಾ ಅಂತ, ಶಾರದಾ ಶಾಂತಕುಮಾರ್ ಅವರು ತೋಟ ಇದು. ಓಕೆ ಸರ್. ಈಗ ಇನ್ನೊಂದು, ಈಗ ಯಾವುದೇ ಒಂದು ಬೆಳೆ ಮಾಡ್ಬೇಕಂದ್ರೆ ನೆಲದ ತಯಾರಿ ತುಂಬಾ ಪ್ರಮುಖ ಪಾತ್ರ ವಹಿಸುತ್ತೆ. ತಯಾರಿ ವಿಚಾರಕ್ಕೆ ಬಂದಾಗ ನೆಲದ ತಯಾರಿ ಉಳುಮೆಯಿಂದ ಹಿಡಿದು ಗೊಬ್ಬರಗಳು ಕೊಟ್ಟಿರೋ ತನಕ ಏನೆಲ್ಲ ಒಂದು ಸ್ಟೆಪ್ಸ್ ನ ತಗೊಂಡಿದ್ದೀರಾ ಅಂತ ಒಂದ್ ಸ್ವಲ್ಪ ಹೇಳಿ ಸರ್. ಇದು ಉಳುಮೆ ಮಾಡ್ಬೇಕಂತ ಅಂದ್ಬಿಟ್ಟು ನಾವು 1 ತಿಂಗಳು ಬಿಟ್ಬಿಡ್ತೀವಿ. 1-1.5 ತಿಂಗಳು ಬಿಟ್ಬಿಡ್ತೀವಿ. ಚೆನ್ನಾಗಿ ಒಣಗ್ಬೇಕು. ಒಣಗಿದನ್ನು ಉತ್ತು 5ನೇಗ್ಲು 2 ಸರಿ ಕಲ್ಟಿವೇಟರ್ ಲೆಕ್ಕ ಇಲ್ಲ, ಸುಮಾರು 3-4 ಸರಿ ಕಲ್ಟಿವೇಟರ್ ಹಾಕ್ತಿವಿ. ಮೇಲಿಂದ ಮೇಲೆ ರೋಟ್ ಹೊಡಿಸ್ತೀವಿ. ಕಳೆ ಗಿಳೆ ಎಲ್ಲಾನು ಹೋಗ್ಬೇಕು. ಕಳೆ ಮಳ್ತಾಗ ಒಂದ್ಸರಿ ರೋಟ್ ಹಾಕ್ಸ್ತೀವಿ, ಕ್ಲೀನ್ ಮಾಡ್ಕೊಂಡಿರ್ತೀವಿ. ಆಮೇಲೆ ಇದನ್ನ ಫೈನಲ್ ಆಗಿ ನಾವು 1 ಲೋಡು ಒಟ್ಟು ಗೊಬ್ಬರ, ಕೋಳಿ ಗೊಬ್ಬರ, ಒಟ್ಟು ಗೊಬ್ಬರ 1 ಲೋಡು, ಇಷ್ಟಕ್ಕೆ 1 ಲಾರಿ ಲೋಡ್ 3/4 ಎಕರೆ ವಿಸ್ತೀರ್ಣ, 3/4 ಎಕರೆ ವಿಸ್ತೀರ್ಣಕ್ಕೆ 1 ಲಾರಿ ಲೋಡ್ ಹೊಡೆದಿದ್ದೀವಿ. ಆಮೇಲೆ ಇದಕ್ಕೆ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ, ಗೊಬ್ಬರ ಮೇಲ್ ಗೊಬ್ಬರ ಏನು ಕೊಡಲ್ಲ, ಮೂಟೆ ಗೊಬ್ಬರಗಳು ಏನು ಕೊಡಲ್ಲ, ಹಂಗೆ ಬೆಡ್ ಹೊಡಿಸ್ತೀವಿ. ಹಂಗೆ ಬೆಡ್ ಹೊಡೆದು ಪೇಪರ್ ಹಾಕ್ತಿವಿ. ಪೇಪರ್ ಹಾಕಿದ್ದಾದ್ಮೇಲೆ DAP ಮತ್ತೆ ಆನೆ ಮಾರ್ಕು 10-26 ಏನೋ ಬರ್ತದೆ, 20 ಅದು ಪೊಟ್ಯಾಶ್ 1 ಬ್ಯಾಗು, 3 ಬ್ಯಾಗ್ನು ಮಿಕ್ಸ್ ಮಾಡ್ಬಿಟ್ಟು ಬುಡುಗಲ್ ಪಕ್ಕದಾಗ ಹೋಲ್ ಮಾಡ್ಕೊಂಡು ಹೋಲಾಗ ಇಟ್ಬಿಡ್ತೀವಿ. ಒಂದೊಂದು ಟೀ ಲೋಟ. ಅಂದ್ರೆ ಲಿಕ್ವಿಡ್ ಅಂದ್ರೆ ಕಲಸ್ಬಿಟ್ಟು ಅಟ್ಬಿಡ್ತೀರಾ? ಹೌದು, ಕಲಸ್ಬಿಟ್ಟು ಅಟ್ಟಲ್ಲ, ಗೊಬ್ಬರ ಹಂಗೆ ಅಟ್ಟೋದು. ಗೊಬ್ಬರನೇ. ಸ್ನೇಹಿತರೆ, ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು, ಸಸಿಯನ್ನು ನಾಟಿ ಮಾಡಿರ್ತಾರಲ್ವಾ, ಸಸಿ ನಾಟಿ ಮಾಡಿರೋದ್ರಿಂದ ಒಂದು 1/2 ಅಡಿ 3/4 ಅಡಿ ಬಿಟ್ಟು ದೂರದಲ್ಲಿ ಈ ರೀತಿಯಲ್ಲಿ ಒಂದು ಚಿಕ್ಕದಾದ ರಂಧ್ರನ ಮಾಡಿ ಅದರಲ್ಲಿ ಗೊಬ್ಬರನ ಕೊಟ್ಟಿರ್ತಾರೆ. ಅಣ್ಣ, ಎಷ್ಟು ದಿನಕ್ಕೆ ಅಣ್ಣ? 1 ಕಟ್ ಹಾಕಿದ್ಮೇಲೆ. 1 ಕಟ್ ಹಾಕಿದ್ಮೇಲೆ. ಸೊ ಈಗ ಬಂದು ಪ್ರಾಥಮಿಕ ಹಂತದಲ್ಲಿ ಒಟ್ಟು ಗೊಬ್ಬರ ಹೊಡೆದಿರ್ತೀರಾ. ಅದಾದ್ಮೇಲೆ ಬೆಡ್ ಎತ್ಬಿಟ್ಟು ಇನ್ ಯಾವ್ದೇ ಗೊಬ್ಬರ ಕೊಟ್ಟಿರಲ್ಲ. ನೀವು ಸೈಡ್ ಅಲ್ಲಿ ಒಂದು ಗಿಡದಿಂದ ಒಂದು 1/2 ಅಡಿ 3/4 ಅಡಿ ಕೊಟ್ಟಿದ್ದೀರಾ. ಓಕೆ, ಸೊ ಇದೊಂದು ವಿಚಾರ ಆಯ್ತು. ನೀವ್ ಹೇಳೋ ಪ್ರಕಾರ ನೆಲನ ನಾವು ಗಿಡದಿಂದ 1 ಅಡಿ ಅಂದ್ರೆ ಆ ಪಕ್ಕ 2 ಪಕ್ಕ ಕೊಡ್ತೀವಿ. ಎರಡು ಕಡೆ ಸೆಂಟ್ರಲ್ ಕೊಡ್ತೀವಿ. ಓಕೆ, ಈಗ ನೀವ್ ಹೇಳಿರೋ ಪ್ರಕಾರ ನೆಲನ ಎಷ್ಟು ಉಳುಮೆ ಮಾಡಿ ಆರಿಸಿ ಇಡ್ತಿರೋ ಬೆಳೆನೂ ಅದೇ ರೀತಿ ಬರುತ್ತೆ ಅನ್ನೋದಕ್ಕೆ ಉದಾಹರಣೆ ನಿಮ್ ಕಣ್ಮುಂದೆನೆ ಇದೆ. ಓಕೆ, ಈಗ ಆಲ್ಮೋಸ್ಟ್ 5.5 ಅಡಿ ಗಿಡ ನೀವು ಮಾಡಿರ್ತೀರಾ. ಸೊ ಇದೆಲ್ಲ ಒಂದು ವಿಚಾರ ಆಯ್ತು. ಈಗ ಪೇಪರು ಎಲ್ಲ ಹಾಕಿದಿರಲ್ವಾ, ಸೊ ಲೈನ್ ಸ್ಪೇಸಿಂಗು ಮತ್ತೆ ಜೊತೆಗೆ ನೀವು ಏನು ಗಿಡದಿಂದ ಗಿಡಕ್ಕೆ ತುಂಬಾನೇ ಸ್ಪೀಷಿಯಸ್ ಆಗಿರುವಂತ ಡಿಸ್ಟೆನ್ಸ್ ಕೊಟ್ಟಿರ್ತೀರಾ. ಸೊ ಎಷ್ಟು ಅಂತರ ಕೊಟ್ಟಿರ್ತೀರಾ ಸಸಿಯಿಂದ ಸಸಿಗೆ? 5 ಅಡಿ
ಇದು ಸಾಲಿಂದ ಸಾಲಿಗೆ 5 ಅಡಿ, ಸಸಿಯಿಂದ ಸಸಿಗೆ ಒಂದು ಮುಕ್ಕಾಲು 1.25 ಅಡಿ ಅಷ್ಟು ಕೊಟ್ಟಿರ್ತೀರಾ. ಸೊ ತುಂಬಾನು ಹತ್ರದಲ್ಲಿ ಹಾಕಿದ್ರೇನು ಚೆನ್ನಾಗಿರಲ್ವಾ ಗಿಡ? ದಪ್ಪ ಬರಲ್ಲ ಕಾಯಿ. ಹೋಗ್ತಾ 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 ಫಸ್ಟ್ ಒಂದ್ 2 ಕೊಯ್ಲು ದಪ್ಪ ಬರ್ತದೆ, ಆಮೇಲೆ ಸೈಜ್ ಕಡಿಮೆ ಆಗಿರ್ತದೆ. ಮಾರ್ಕೆಟ್ ಅಲ್ಲಿ ಸೈಜ್ ಇಲ್ಲ ಅಂತ ರೇಟ್ ಡೌನ್ ಮಾಡ್ತಾರೆ. ಇದೆಲ್ಲ ಒಂದು ತೊಂದರೆಗಳು ಬರುತ್ತೆ. ಓಕೆ, ಇದು ಅಂತರಗಳ ವಿಚಾರ ಆಯ್ತು. ಇದೆಲ್ಲ ಆದ್ಮೇಲೆ ಸರ್ ತಳಿ ಸೆಲೆಕ್ಷನ್ಗೆ ಬರೋಣ. ತಳಿ ಸೆಲೆಕ್ಷನ್ಗೆ ಬಂದಾಗ ನೀವು ಸೆಲೆಕ್ಟ್ ಮಾಡ್ಕೊಂಡಿರೋಂಥ ತಳಿ ಯಾವುದು ಸರ್? ಅಂಬರೀಷ ಕ್ಲಾಸ್ ಕಂಪ್ನಿಯವ್ರದ್ದು ಅಂಬರೀಷ. ಸರ್ ಇದು ಆಲ್ರೆಡಿ ನೀವು ಬೆಳೆದಿದ್ದೀರಾ ಅಥವಾ ಇದೇ ಫಸ್ಟ್ ಟೈಮ್ ಮಾಡಿರೋದು? ಅಂಬರೀಷ ಮೊದಲು ಒಂದ್ಸರಿ ಹಾಕಿದೀವಿ. ನಮ್ಮ ಮಿಸಸ್ ತುಂಬಾ ಇಷ್ಟಪಟ್ಟು ಮಾಡಿದ್ರು, ಅದು ಚೆನ್ನಾಗಿತ್ತು. ಅವಾಗ ಅಷ್ಟೊಂದು ರೇಟ್ಗಳೇನು ಬಂದಿಲ್ಲ. ಓಕೆ ಸರ್, ಈಗ ನಿಮ್ಮ ಈ ಒಂದು ಬೆಳೆ ನೋಡೋದಾದ್ರೆ ಅಂಬರೀಷ ತಳಿ ನಿಮ್ಗೆ ಹೆಂಗ್ ಅನಿಸ್ತಾ ಇದೆ? ಅಂಬರೀಷ ತಳಿ ಒಳ್ಳೆ ಬೆಳೆ ಆಗ್ತದೆ, ಒಳ್ಳೆ ಬೆಳೆ ಆಗುತ್ತೆ. ಮತ್ತೆ ಸ್ವಲ್ಪ ಈ ಟಾಪಿ ವೈರಸ್ ಅಂತ ಬಂದ್ಬಿಡ್ತು ನೋಡಿ, ಆಮೇಲೆ ಮಾತಾಡೋಣಿರಿ. ಈಗ ಅಂಬರೀಷ ತಳಿ ಚೆನ್ನಾಗಿದೆ. ಬೇಸಿಗೆದಲ್ಲಿ ತಳಿಗಳ ಸೆಲೆಕ್ಷನ್ ವಿಚಾರಕ್ಕೆ ಬಂದಾಗ ತುಂಬಾನೇ ಯೋಚನೆಗಳು ಮಾಡ್ಬೇಕಾಗುತ್ತೆ. ನಮ್ಗಿರೋ ಆಪ್ಷನ್ಸ್ ಒಂದು 3 ಆಪ್ಷನ್. ಅಂಬರೀಷ, ಶ್ಯಾಮ್ 33, ಅದಾದ್ಮೇಲೆ 624 ಬೇಸಿಗೆದಲ್ಲಿ. ಸೊ ನೀವು ಅಂಬರೀಷ ಚೂಸ್ ಮಾಡ್ಕೊಂಡಿದ್ದೀರಿ. ಓಕೆ ಸರ್, ಇದೆಲ್ಲ ಒಂದು ವಿಚಾರ ಆಯ್ತು. ಈಗ ಈ ಒಂದು ಒಟ್ಟಾರೆ ಕ್ರಾಪ್ಗೆ ನೋಡೋದಾದ್ರೆ ಎಷ್ಟು ದಿನ ಆಗಿದೆ? ಅದೇ ಏಪ್ರಿಲ್ 25 ಅಂದ್ರೆ ಲೆಕ್ಕ ಮಾಡ್ರಿ. ಏಪ್ರಿಲ್ 25 ಇದು ಜನವರಿ 25ನೇ ತಾರೀಕು ಉಣ್ಣಿದ್ದು. ಫೆಬ್ರವರಿ 25, ಮಾರ್ಚ್ 25, ಏಪ್ರಿಲ್ 25, ಆಲ್ಮೋಸ್ಟ್ 3 ತಿಂಗಳಿಗೆ ಬಂದಿದೆ. ಇನ್ನೊಂದು ದಿನ ಇದೆ. ಓಕೆ ಸರ್, ಈಗ ಕಟಾವಿನ ವಿಚಾರಕ್ಕೆ ಬಂದಾಗ ಎಷ್ಟು ಕಟಿಂಗ್ಸ್ ತಗೊಂಡಿದ್ದೀರಾ ಇಲ್ಲಿ ತನಕ? 3 ತಗೊಂಡಿದ್ದೀವಿ. 3 ಕಟಿಂಗ್ ಆಗಿದೆ. ಫಸ್ಟ್ ಶಾಂಪಲ್ 23 ಬಾಕ್ಸ್ ಸಿಕ್ತು. ಆಮೇಲೆ ಮೊನ್ನೆ ಒಂದು 32 ಏನೋ ಸಿಕ್ಕಿತ್ತು. ಇವತ್ತು 43 ಬಾಕ್ಸ್ ಹೋಗಿದೆ. 43 ಬಾಕ್ಸ್ ಶಾಂಪಲ್. ಇನ್ನೂ ಈಗ ನೋಡೋದಾದ್ರೆ ಚಾಂಪು ಎಲ್ಲ ಬಂದು ತುಂಬಾ ದಪ್ಪ ಚೆನ್ನಾಗಿ ಎಲ್ಲ ಬರುತ್ತೆ ಅಂತಾರೆ. ಇದು ಈ ಒಂದು ಅಂಬರೀಷ ತಳಿ ವಿಚಾರಕ್ಕೆ ಬಂದಾಗ ಹೆಂಗಿದೆ ಸರ್ ದಪ್ಪ ಎಲ್ಲ? ನೀವೇ ಇಲ್ಲಿ ತೋರಿಸ್ಬಿಡಿ. ದಪ್ಪ ನೋಡಿ, ಈ ಸೈಜ್ ಬರ್ತಾ ಇದೆ. ಅದ್ರಾಗೂ ಮಾರ್ಕೆಟ್ ಆಗಿ ಸೈಜ್ ಸಾಲದು ಅಂತಾರೆ. ಇನ್ನು ಸೈಜ್ ಬೇಕು, ಇನ್ನು ಸೈಜ್ ಬೇಕು ಅಂತಾರೆ. ಆದ್ರೂ ಕೂಡ ನಮ್ಗೆ ಎಷ್ಟು ಸಾಧ್ಯವೋ ಆದಷ್ಟು ಸೈಜ್ ಬರೋದಕ್ಕೆ ಪ್ರಯತ್ನ ಮಾಡಿದೀವಿ. ನೀವು ಕೊಡೋ ಪ್ರಯತ್ನ ಪಡ್ತಾನೆ ಇದ್ದೀವಿ. ನೋಡೋಣ ಅದ್ರ ಮೇಲೆ. ಆಮೇಲೆ ಇನ್ನೊಂದೇನಂದ್ರೆ ಇನ್ನೊಂದು ಟೆಕ್ನಿಷಿಯಲ್ ಪ್ರಾಬ್ಲಮ್. ಇದು ಬೆಳೆ ಯಾವ್ದು ಜಾಸ್ತಿ ಬೆಳೀತದೋ ಅದ್ರ ಸೈಜ್ ಸ್ವಲ್ಪ ನಾವು ಎಷ್ಟು ಪ್ರಯತ್ನ ಮಾಡಿದ್ರೆ ಕಡಿಮೆ. ಗಿಡದ ಮೇಲೆ ಗಿಡ್ಡವಾಗಿ ಬೆಳೆದ್ರೆ ವೆಜಿಟೇಟಿವ್ ಗ್ರೋತ್ ಜಾಸ್ತಿ ಇರುತ್ತೆ, ಈಲ್ಡ್ ಒಂದ್ ಸ್ವಲ್ಪ ಕಡಿಮೆ ಬರುತ್ತೆ. ಓಕೆ, ಇದೊಂದು ತೊಂದರೆ ಆಯ್ತು. ಓಕೆ ಸರ್, ಇದೆಲ್ಲ ಒಂದು ಒಟ್ಟಾರೆ ವಿಚಾರ ಆಯ್ತು ಸರ್. ಈಗ ನೀವ್ ಹೇಳಿದ್ರಿ ಈಗ ತಾನೇ ಒಂದು ಮಾತಾಡುವಾಗ ಒಂದು ಟಾಸ್ಪೋ ವೈರಸ್ ಬಗ್ಗೆ ಒಂದು ಸಿಂಪಲ್ ಆಗಿ ಒಂದು ಇತ್ತಾಗಂಡ್ರಿ. ಟಾಸ್ಪೋ ವೈರಸ್ಗೆ ಎಕ್ಸಾಂಪಲ್ ನೋಡೋದಾದ್ರೆ ಸ್ನೇಹಿತರೆ, ಇಲ್ಲಿ ಗಮನಿಸಿ, ಇದೆಲ್ಲ ಬಂದು ಪ್ರಾಥಮಿಕ ಹಂತದಲ್ಲಿ ನಾವು ಸಸಿ ನಾಟಿ ಮಾಡಿದಾಗ ಒಂದು 10 ದಿನ 15 ದಿನ ಅಂತರದಲ್ಲಿ ಅಥವಾ ಒಂದು 20 ದಿನ ಅಂತರದಲ್ಲಿ ನಮ್ಗೆ ಈ ರೀತಿಯಾದ ಒಂದು ಎಲೆ ಮೇಲೆ ಚುಕ್ಕೆ ಆಗ್ಲಿ ಈ ಕಂಡು ಬಂದಾಗ ಆ ಗಿಡನ ತೆಗೆದುಬಿಡೋದು ತುಂಬಾನೇ ಸೂಕ್ತ ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಈ ಟಾಸ್ಪೋ ವೈರಸ್ಗೆ ಯಾವುದೇ ರೀತಿಯಾದ ಔಷಧಿಗಳು ಪರ್ಟಿಕ್ಯುಲರ್ ಆಗಿ ಇಲ್ಲ. ಸಿಸ್ಟಮೆಟಿಕ್ ಆಗಿ ನಾವು ಟ್ರೀಟ್ ಮಾಡ್ಕೊಳ್ತಾ ಹೋಗ್ಬೇಕು. ಬಟ್ ಬಂತಂದ್ರೆ ಕಂಟ್ರೋಲ್ ಆಗೋದಿಲ್ಲ. ರಸ ಹೀರೋ ಕೀಟಗಳಲ್ಲಿ ಮುಖ್ಯವಾಗಿ ಥ್ರಿಪ್ಸು ಇದನ್ನ ತುಂಬಾನೇ ಬೇರೆ ಗಿಡಗಳಿಗೆ ಸ್ಪ್ರೆಡ್ ಮಾಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಈಗ ಇಲ್ಲಿ ನೋಡೋದಾದ್ರೆ ಇಲ್ಲೊಂದು ಗಿಡಕ್ಕೆ ಇನ್ಫೆಕ್ಟ್ ಆಗಿದೆ, ಇದ್ರ ಪಕ್ಕದ ಗಿಡ ಇನ್ನೊಂದು ಇನ್ಫೆಕ್ಟ್ ಆಗಿ ಅದೆಲ್ಲ ಸೊರಗೋಗಿದೆ ಅಲ್ಲಣ್ಣ, ಇಲ್ಲಿ ನೋಡ್ತಿರ್ಬೋದು. ಸೊ ಈ ರೀತಿಯಲ್ಲಿ ಒಂದು ಟಾಸ್ಪೋ ವೈರಸ್ ಏನಂತ ಹೇಳಿದ್ರೆ ನಿಮಗೆ ಎಲೆ ಮೇಲೆ ಚುಕ್ಕೆಗಳು ಈ ರೀತಿಯಲ್ಲಿ ಕಂಡು ಬರುತ್ತೆ ಸ್ನೇಹಿತರೆ. ಜೊತೆಗೆ ಕಾಯಲ್ಲಿ ಏನಾದರೂ ನಿಮಗೆ ವ್ಯತ್ಯಾಸ ಕಾಣಿಸೋದು ನೋಡೋದಾದ್ರೆ ಕಾಯಿ ಮೇಲೇನೂ ಸಹ ನಿಮಗೆ ಮಚ್ಚೆ ಅನ್ನೋದು ಬರುತ್ತೆ. ಇದು ಯಾವುದೇ ರೀತಿಯಾದ ನೀವು ಮಾರ್ಕೆಟಿಂಗ್ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಈಗ ಈ ಒಂದು ಟಾಸ್ಪೋ ವೈರಸ್ ಲಕ್ಷಣಗಳು ನಿಮ್ಮ ತೋಟದಲ್ಲಿ ನೋಡೋದಾದ್ರೆ ಒಂದು 150-200 ಗಿಡದಲ್ಲಿ ಇರ್ಬೋದಾ? ಒಂದು 300 ಹೋಗಿದೆ. 300 ಗಿಡದವರೆಗೂ ಇದೆ. ಸೊ ಯಾಕೆ ಸರ್ ಪ್ರಾಥಮಿಕ ಹಂತದಲ್ಲಿ ನಿಮ್ಗೆ ಏನಾದ್ರು ಕಾಣಿಸಿಲ್ವಾ ಅದು ಅಂತ? ಕಾಣಿಸ್ತು. ಕೆಲವ್ರು ಹೇಳ್ತಾರೆ ಎಕ್ಸ್ಪೀರಿಯನ್ಸ್ ಇರೋದಿಲ್ಲ, ಅದು ಸೊರೋತದೆ ಹೋಗ್ತಾ ಹೋಗ್ತಾ ಸರ್. ನಮ್ಗೆ ಅನುಭವ ಸ್ವಲ್ಪ ಕಡಿಮೆ, ಹೊಸದಾಗಿ ನಾವು ಮಾಡ್ತಾ ಇರೋದು. ಬಟ್ ಈ ಮಂಜಣ್ಣವ್ರು ಹೇಳಿದ್ರು ನೀವು ಕಿತ್ತಾಕ್ರಿ ಅಂತ. ನಮ್ ಬ್ರದರ್ ಒಬ್ರು ಹೇಳಿದ್ರು ಇದಿಲ್ಲ ಚಿಗುರ್ತದೆ ಸೊರೋತದೆ, ಅದೇನ್ ಪ್ರಾಬ್ಲಮ್ ಇಲ್ಲ ಅಂದ್ರು. ಅದೇ ಈಗ ಈ ಲೀಫ್ ಕರ್ಲ್ ವೈರಸ್ ಅನ್ನೋದು ಬೇಕಾದ್ರೆ ನಾವು ಚಿಗುರ್ಸ್ಕೋಬಹುದು ಒಂದ್ ಸ್ವಲ್ಪ ಔಷಧಿ ಹೊಡೆದು. ಈ ಟಾಸ್ಪೋ ವೈರಸ್ಗೆ ಆ ರೀತಿಯಾದ ಗೊತ್ತಾಗ್ತದೆ. ಓಕೆ ಸರ್, ಇದೊಂದು ಆಯ್ತು. ಈಗ ಇಷ್ಟೆಲ್ಲ ಒಂದು ಮಾಹಿತಿ ಆಯ್ತು ಸರ್. ಈಗ ಈ ಒಂದು ವಿಸ್ತೀರ್ಣಕ್ಕೆ ನೀವು ಸಸಿ ನಾಟಿ ಮಾಡಿರೋದು ಎಷ್ಟು ಮಾಡಿರ್ತೀರಾ? 2800. ಓಕೆ, ಒಂದ್ ಸ್ವಲ್ಪ ದೂರಕ್ಕೆ ಇರೋದ್ರಿಂದ ಎಷ್ಟು, ಇಲ್ಲಾಂದ್ರೆ ಇನ್ನ ಒಂದು 3-3.5 ಸಾವಿರದವರೆಗೂ ನಾಟಿ ಮಾಡ್ತಾರೆ. ಓಕೆ, ಗಿಡದಿಂದ ಗಿಡಕ್ಕೆ ಅಂತರ ಕೊಟ್ಟಿರೋದಕ್ಕೆ ಒಂದ್ ಸ್ವಲ್ಪ ಕಡಿಮೆ ಹಿಡಿದಿದೆ. ಓಕೆ, ಇದೆಲ್ಲ ಆಯ್ತಣ್ಣ. ಈಗ ನೀವು ಹೇಳಿದ್ರಿ ಒಂದು ಡ್ರಿಪ್ ಗೊಬ್ಬರಗಳ ವಿಚಾರಕ್ಕೆ ಬರೋಣ. ಈಗ ಇಲ್ಲಿ ತನಕ ಏನೆಲ್ಲ ಒಂದು ಕೊಟ್ಟಿರ್ತೀರಾ ಸರ್ ನೀವು? ಫಸ್ಟ್ ಪ್ರಾಥಮಿಕ ಹಂತದಲ್ಲಿ ಫಸ್ಟ್ ಸ್ಟೆಪ್ ಅಲ್ಲಿ 94 ಕೊಟ್ವಿ. ಆಮೇಲೆ
CN ಎಷ್ಟು ಕೆಜಿ ಕೊಟ್ಟಿದ್ದೀರಾ? 4 kg ಕೊಟ್ಟಿದ್ದೀವಿ. 4 ಕೆಜಿ ಕೊಟ್ಟಿದ್ದೀರಾ. ಸೊ ಇದೆಲ್ಲ ಒಂದು ಗೊಬ್ಬರಗಳು ಇಷ್ಟೇ ಕೊಟ್ಟಿರೋದು. ಇದನ್ನ ಹೊರತುಪಡಿಸಿ ಒಂದು ಲಘು ಪೋಷಕಾಂಶಗಳು ಅಂದ್ರೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಜೊತೆಗೆ ಯೂಮಿಕ್ ಆಸಿಡ್ ಅಂತವೇನಾದ್ರು ಯೂಮಿಕ್ ಆಸಿಡ್ ಒಂದು 2 ಕ್ಯಾನ್ ಕೊಟ್ಟಿದ್ದೀವಿ. ಬಿಟ್ರೆ ಲಘು ಪೋಷಕಾಂಶ ಏನಾದ್ರು ಕೊಟ್ಟಿದ್ದೀರಾ? ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಬೋರಾನ್ ಕೊಟ್ಟಿದ್ದೀವಿ. ಬೋರನ್ ಕೊಟ್ಟಿದ್ದೀರಾ. ಬೋರಾನ್ ಕೊಟ್ಟಿದ್ದೀವಿ. ಓಕೆ ಸರ್, ಈಗ ಒಂದು ಫ್ರೂಟ್ ಸೆಟ್ಟಿಂಗ್ ವಿಚಾರಕ್ಕೆ ಬಂದಾಗ ನಿಮ್ಮ ಕೈಯಾರೆ ನೀವೇ ಎಲ್ಲಾದ್ರೂ ಒಂದ್ ಕಡೆ ಗಿಡನ ಸರಿಸಿ ತೋರಿಸ್ರಿ, ನೋಡೋಣ. ಓಕೆ, ಇಲ್ಲಿ ನೋಡಿ. ಓಕೆ, ಸೊಪ್ಪಲ್ಲಿ ಅಷ್ಟೊಂದು ಇದಾಗಿ ಕಾಣಿಸೋದಿಲ್ಲ, ಸ್ಟೆಪ್ಗಳು ತುಂಬಾ ಚೆನ್ನಾಗಿ ಹಿಡಿದಿದೆ. ಓಕೆನಾ, ಈಗ ಒಂದು ನಿಮಗೆ ಖುಷಿ ಇದೆಯಾ ಸರ್ ಈ ಒಂದು ಬೆಳೆ? ಸಂತೋಷ ಇದೆ. ಓಕೆ, ಯಾಕಂದ್ರೆ ನಾವು ಕಷ್ಟಪಟ್ಟು ಮಾಡಿದ್ದಕ್ಕೆ ಸಾಲ ಸೋಲನೆ ಮಾಡಿರೋದು. ಬಡ್ಡಿ ಕೂಡ ತಗೊಂತೀವಿ ನಾವು ದುಡ್ಡು. 3 ರೂಪಾಯಿ 2.5 ರೂಪಾಯಿ ಬಡ್ಡಿಗೆ ತಗೊಂಡಿದ್ದೀವಿ. ತಗೊಂಡು ನನ್ಗೆ ಬರೋ ಸಂಬಳ ಸ್ವಲ್ಪ ಸಂಬಳದಲ್ಲಿ ಮಕ್ಕಳು ಸಾಕೊಂಡು ಸಂಸಾರ ನೋಡ್ಕೊಂಡು ಇದಕ್ಕೂ ಸಾಲ ಸೋಲ ಮಾಡಿ ಹಾಕಿದೀವಿ ಬಂಡವಾಳ. ಅಣ್ಣ, ಈಗ ಬಂಡವಾಳದ ವಿಚಾರಕ್ಕೆ ಬಂದಾಗ ಅದೊಂದು ಮಾತಾಡೋಣ. ಈಗ ಔಷಧಿಗಳ ವಿಚಾರಕ್ಕೆ ಬಂದಾಗ ಎಷ್ಟು ದಿನಕ್ಕೊಮ್ಮೆ ಔಷಧಿಗಳನ್ನ ನಾವು ರೆಗ್ಯುಲರ್ ಆಗಿ ವೀಕ್ಲಿ 1-2 ಟೈಮ್ಸ್ ಹೊಡೆದಿದ್ದೀವಿ, 1 ಟೈಮ್ ಹೊಡೆದಿದ್ದೀವಿ. ವೀಕ್ಲಿ ಒನ್ಸ್ ಅಥವಾ 2 ಟೈಮ್, ಏನು ನಿಮ್ಮ ರಿಕ್ವೈರ್ಮೆಂಟ್ ಬೆಳೆ ಯಾವ ರೀತಿ ಇದೆ ಅದ್ರ ಮೇಲೆ ವಾತಾವರಣ ನೋಡ್ಕೊಂಡು. ಮುಖ್ಯವಾಗಿ ನಿಮಗೆ ಕಾಡಿ ಅಂದ್ರೆ ತೊಂದರೆ ಕೊಟ್ಟಿರುವಂತ ಇಲ್ಲಿ ತನಕ ಈ ಒಂದು ಗಿಡ ಈ ಮಟ್ಟಕ್ಕೆ ಆಗೋ ತನಕ ನಿಮ್ಗೆ ತೊಂದರೆ ಆಗಿರೋದು ಇಂಥದ್ರಿಂದ ಆಗಿದೆ ಅಂತ ಹೇಳೋದಾದ್ರೆ ಏನ್ ರೋಗದಿಂದ ಆಗಿದೆ? ಟಾಪಿ ವೈರಸ್ ಅಂತ ಏನೋ ಇದೆಯಲ್ಲ, ಟಾಸ್ಪೋ ವೈರಸ್, ಇದ್ರದ್ದು ಒಂಚೂರು ಪ್ರಾಬ್ಲಮ್ ಆಯ್ತು. ಆಮೇಲೆ ವೈಟ್ ಪ್ಲೇಗ್ ಅದಕ್ಕೆಲ್ಲಕ್ಕೂ ಒಳ್ಳೆ ಔಷಧಿಗಳು ಸಿಗ್ತಾ ಇದೆ. ಇವತ್ತೇನು ಬೇಜಾನ್ ಔಷಧಿಗಳಿದೆ, ಹೊಡೆದಿದ್ದೀನಿ. ಅದ್ರ ಮೇಲೆ ಇನ್ನೊಂದು ರಂಗೋಲಿನೂ ಅಷ್ಟೇ ತುಂಬಾನೇ ಕಂಟ್ರೋಲ್, ರಂಗೋಲಿ ಮತ್ತೆ ಹುಳ ಗಿಳ ಏನು ಇಲ್ಲ. ತುಂಬಾ ನಿಮಗೆ ಇವಾಗ ಮುಖ್ಯವಾಗಿ ಟಾಸ್ಪೋ ವೈರಸ್ ಅದೊಂದೇ ಪ್ರಾಬ್ಲಮ್, ಇನ್ನೇನು ತೊಂದರೆ ಇಲ್ಲ. ಓಕೆ ಸರ್, ಈಗ ಬಂಡವಾಳದ ವಿಚಾರಕ್ಕೆ ಬರೋದಾದ್ರೆ ಹೊಸ ಕಡ್ಡಿ ಹಾಕಿದೀರಾ. ಹೊಸ ಕಡ್ಡಿ ಏನ್ ರೇಟ್ ಇದೆ ಇವಾಗ? ಒಂದು ಕಡ್ಡಿ ರೇಟ್ 36 ರೂಪಾಯಿ ಕಡ್ಡಿ. ಎಷ್ಟು ಕಡ್ಡಿ ಹೊಡೆದಿರ್ತೀರಿ ಈ ಒಂದು ಲ್ಯಾಂಡ್? 1200 ಕಡ್ಡಿ. 1200. ಸೊ ಅಲ್ಲಿಗೆ ನಿಮಗೆ 36 ಪ್ಲಸ್ ಒಂದು ಎಷ್ಟು 18,000 42,800 ರೂಪಾಯಿ ಕಡ್ಡಿಗೆ ಕೊಟ್ಟಿದ್ದೀನಿ. ಇನ್ನ ಜಾಸ್ತಿ ಆಗುತ್ತೆ ಎಷ್ಟಾದ್ರೆ ಒಂದು 40 ಹಾಕ್ಬಿಟ್ಟಿದ್ದೀರಾ. ಸೊ ಅದಾದ್ಮೇಲೆ ಉಳುಮೆ ಇದು ಗೊಬ್ಬರ ಒಂದ್ ಲೋಡ್ ಹೇಳಿದ್ರಲ್ವಾ, ಅದು ಏನ್ ಬೆಲೆ ಆಯ್ತು? 36,000. ಓಕೆ, ಇವೆರಡು ಸೇರಿದ್ರೆ ಆಲ್ಮೋಸ್ಟ್ 80,000 ಆಯ್ತು. ಅದಾದ್ಮೇಲೆ ಮಲ್ಚಿಂಗ್ ಪೇಪರ್ ಅದೆಷ್ಟು? ಅದೊಂದು 12,000. ಅದಾದ್ಮೇಲೆ ಈಗ ಈ ಒಂದು ತೋಟ ಬಂದು ಗುತ್ತಿಗೆಗೆ ಮಾಡ್ತಾ ಇರೋದು ನೀವು. ಸೊ ಅದರದ ಚಾರ್ಜಸ್ ಎಷ್ಟಿರುತ್ತೆ? 18,000 ತಿಂಗಳು ವರ್ಷಕ್ಕೆ. 10,000. ಇರ್ಲಿ ಬಿಡಿ, 10 ಆಗ್ಲಿ 18 ಆಗ್ಲಿ ಕೊಡ್ತಾ ಇದ್ದೀರಲ್ವಾ. ಸೊ ಇಲ್ಲಿಗೆ 1 ಲಕ್ಷ ಮುಗೀತು. ಈಗ ಸಸಿ ವಿಚಾರಕ್ಕೆ ಬಂದು ಸಸಿ ಬೆಲೆ ಏನಾಯ್ತು? 1 ರೂಪಾಯಿ. 1.5 ನೀವೇ ಕೊಟ್ಟು ಹಾಕ್ಸಿದ್ದು. ಓಕೆ, 1.5 ರೂಪಾಯಿ ಸಸಿ. ಅದಾದ್ಮೇಲೆ ಸರ್ ಈಗ ಪೇಪರ್ ಆಯ್ತು, ಎಲ್ಲ ಆಯ್ತು, ಸಸಿ ಆಯ್ತು, ಲೇಬರ್ ಕಾಸ್ಟ್, ಲೇಬರ್ ಬೆಡ್ ಮಾಡ್ಲಿಕ್ಕೆ ಒಪ್ಪಂದ ಅಂತಂದ್ರೆ ನಾವು ಟ್ರ್ಯಾಕ್ಟರ್ ಅಲ್ಲಿ ಬೆಡ್ ಹಾಕ್ಸಿದ್ವಿ. ಆಮೇಲೆ ಒಂದು 6 ಜನ ಹಿಡ್ಕೊಂಡು ಮಂಚಿಂಗ್ ಪೇಪರ್ ಹಾಕಿದ್ವಿ. 700 ರೂಪಾಯಿ ಕೂಲಿ ಕೆಲವರು ಇವರೆಲ್ಲ ನಮ್ ಸ್ನೇಹಿತರೆಲ್ಲಾನು ಬಂದು ಸಪೋರ್ಟ್ ಸ್ವಲ್ಪ ಅವರು ಹೆಲ್ಪ್ ಮಾಡಿ ಅಷ್ಟೇ. ಒಂದ್ 4 ಜನ ಕೂಲಿ ತಗೊಂತಾರೆ, ಒಂದ್ 4 ಜನ ವಿಶ್ವಾಸಕ್ಕೆ ಬಂದ್ ಮಾಡೋರಿದ್ದಾರೆ. ಓಕೆ, ಇದಾಯ್ತು. ಇದಾದ್ಮೇಲೆ ಮುಖ್ಯವಾಗಿ ಏನಂತ ಹೇಳಿದ್ರೆ ರೈತನಿಗೆ ಹೊಡೆತ ಬೀಳ್ತಾ ಇರೋದು ಟೈನ್ ಬೆಲೆ ಬಂದು ತುಂಬಾನೇ ಕಡಿಮೆ ಇತ್ತು ಹಿಂದಿನ ವರ್ಷ. ಈ ವರ್ಷ ಎಷ್ಟಿದೆ ರೇಟ್? 205 ರೂಪಾಯಿ. 205 ರೂಪಾಯಿ ಕೆಜಿ. ಓಕೆ, ಈ ಒಂದು ವಿಸ್ತೀರ್ಣಕ್ಕೆ ಎಷ್ಟು ಕೆಜಿ ಟೈನ್ ತಿಂದಿರ್ಬೋದು? ಇಲ್ಲಿ 50 ಕೆಜಿ ತಂದಿದ್ ನಾನು. 50 ಕೆಜಿ. ಸೊ ಅದೇ ಆಲ್ಮೋಸ್ಟ್ ನಿಮ್ಗೆ 50 ಕೆಜಿಗೆ 10,000 ರೂಪಾಯಿ ಮೇಲ್ಪಟ್ಟು ಆಗೋಯ್ತು. ಇದನ್ನ ಬಿಟ್ಟು ಔಷಧಿ, ಗೊಬ್ಬರ, ಕೂಲಿ ಇದೆಲ್ಲ ಲೆಕ್ಕ ಹಾಕೊಂಡ್ರೆ ಇನ್ನೊಂದು 50,000 ತಿಂದದ? 50 ಮೇಲೆ ಹೋಗಿದೆ. ಓಕೆ, ಒಟ್ಟಾರೆ ಸ್ನೇಹಿತರೆ ಇಲ್ಲಿ ನೋಡಿ, ಒಂದು 3/4 ಎಕರೆ ವಿಸ್ತೀರ್ಣಕ್ಕೆ ಎಲ್ಲ ಹೊಸದಾಗಿ ಮಾಡಿರುವಂತ ತೋಟಕ್ಕೆ ನೋಡೋದಾದ್ರೆ ನೀವು ಗಮನಿಸಿ, ನಾನು ಇದನ್ನ ಅಪ್ಡೇಟ್ ಮಾಡಿದ್ರೆ ಕೆಲವರು ನಾವು 1 ಎಕರೆಗೆ 50,000 ಖರ್ಚು ಮಾಡ್ತೀನಿ ಅಂತ ಹೇಳ್ತಾರೆ, 80,000 ಖರ್ಚು ಮಾಡ್ತೀನಿ ಅಂತ ಹೇಳ್ತಾರೆ. ಬಟ್ ಪ್ರತಿಯೊಂದು ನೀಟಾಗಿ ಈ ರೀತಿ ಬೆಳೆ ಮಾಡ್ಬೇಕಂತ ಹೇಳಿದ್ರೆ ಆಲ್ಮೋಸ್ಟ್ 1.5 ಲಕ್ಷದಿಂದ 2 ಲಕ್ಷ ರೂಪಾಯಿವರೆಗೂ ಇವರು ಈಗ ಇನ್ವೆಸ್ಟ್ಮೆಂಟ್ ಅನ್ನೋದನ್ನ ಮಾಡಿರ್ತಾರೆ. ಅಣ್ಣ, ಈ ಒಂದು ಇನ್ವೆಸ್ಟ್ಮೆಂಟ್ಗೆ ನೀವು ಎಷ್ಟು ಇಳುವರಿ ತಗೊಂಡ್ರೆ, ಎಷ್ಟು ರೇಟ್ ಇದ್ರೆ ನಿಮ್ಗೆ ವರ್ಕೌಟ್ ಆಗುತ್ತೆ? ಅದೇ ನಮಗೆ ಒಂದು 500 ರೂಪಾಯಿ ಬಿಟ್ಕೊಡ್ದೆ ಹೋದ್ರೆ
ಒಂದು 1000 ಬಾಕ್ಸ್ 1500 ಬಾಕ್ಸ್ ಕೊಯ್ದ್ರೆ ಹ್ಮ್. ಏನೋ ನಾವು ಮಾಡಿದಕ್ಕೂ ಒಂದ್ ಸ್ವಲ್ಪ ಸಾರ್ಥಕ ಆಗುತ್ತೆ, ನಮ್ಗೂ ಒಂದ್ ಸ್ವಲ್ಪ ಸಂತೋಷ. ಖಂಡಿತ ನಿಮ್ಮ ಲೆಕ್ಕಾಚಾರಕ್ಕೆ ಒಂದು 1000ದಿಂದ 1500 ಬಾಕ್ಸ್ ಕೊಯ್ದರೆ 500 ರೂಪಾಯಿ ಬೆಲೆನಲ್ಲಿ ನೀವು ಹಾಕಿರುವಂತ ಬಂಡವಾಳ ಜೊತೆಗೆ ನಿಮ್ಗೆ ಒಂದು ಉತ್ತಮವಾದ ಲಾಭ ಬರ್ಬೋದು. ಓಕೆ, ಇದು ಈಗ ಒಂದು ಪ್ರೈಸಸ್ ಒಂದ್ ಸ್ವಲ್ಪ ಈ ಬ್ಯಾಚ್ಗಳೆಲ್ಲ ಬಂದು ಆಗ ಯಾರು ನಾಟಿ ಮಾಡಿರ್ಲಿಲ್ಲ. ಸೊ ನೀವು ಆ ಟೈಮಲ್ಲಿ ಏನೋ ಯೋಚನೆ ಮಾಡಿದೀರಾ. ಅದೇವ್ರು ಇನ್ನೊಂದ್ ಸ್ವಲ್ಪ ಪ್ರೈಸ್ ಜಾಸ್ತಿ ಕೊಡ್ಲಿ, ಮತ್ತೆ ನಿಮ್ಮ ಬೆಳೆ ಸಕ್ಸಸ್ ಆಗ್ಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊಂತೀನಿ. ಸ್ನೇಹಿತರೆ, ನೋಡಿದ್ರಲ್ವಾ, ಇಷ್ಟೆಲ್ಲ ಒಂದು ಸಂಪೂರ್ಣವಾದ ಮಾಹಿತಿ ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ ಶಾಂತಕುಮಾರ್ ಸರ್ ಅವರು. ಸೊ ಅವ್ರಿಗೆ ನಿಮ್ಮ ಕಡೆಯಿಂದ ಒಂದು ಧನ್ಯವಾದ ತಿಳಿಸಿ, ನನ್ನ ಕಡೆಯಿಂದ ಒಂದು ಧನ್ಯವಾದ ತಿಳಿಸ್ತಾ ಇದ್ದೀನಿ ಸರ್. ತುಂಬಾ ಧನ್ಯವಾದಗಳು ಸರ್. ತುಂಬಾ ಧನ್ಯವಾದಗಳು.